ಕಾಂಗ್ರೆಸ್ ಪರ ಮಾಜಿ ಸಂಸದೆ ರಮ್ಯಾ ಯಾಕೆ ಪ್ರಚಾರ ಮಾಡ್ತಾ ಇಲ್ಲ? ಮಾಜಿ ಸಂಸದೆ ರಮ್ಯಾಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಬೆಲೆ ಇಲ್ಲವಾಗಿ ಹೋಯ್ತಾ? ಎಲೆಕ್ಷನ್ ಟೈಮ್ ಅಲ್ಲಿ ಪರಮೇಶ್ವರ್, ಸಿದ್ದರಾಮಯ್ಯ, ಡಿಕೆಶಿಗೆ ಮಾಜಿ ಸಂಸದೆ ರಮ್ಯಾ ಬೇಡವಾಗಿ ಹೋದ್ರ? ರಾಜ್ಯಕ್ಕೆ ಬರಬೇಡ ಅಂತಿದಾರ ಕೈ ಮುಖಂಡರು? ಕಾಂಗ್ರೆಸ್ ಪರ ಮಾಜಿ ಸಂಸದೆ ರಮ್ಯಾ ಯಾಕೆ ಪ್ರಚಾರ ಮಾಡ್ತಿಲ್ಲ ಅನ್ನೋದರ ಬಗ್ಗೆ ನ್ಯೂಸ್ 18 ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. ರಮ್ಯಾ ದೂರವಾಗಿದ್ಯಾಕೆ ಅನ್ನುವ ಎಕ್ಸ್ಕ್ಲೂಸಿವ್ ಮಾಹಿತಿನ ನೀವು ನ್ಯೂಸ್ 18 ಕನ್ನಡದಲ್ಲಿ ನೋಡ್ತಾ ಇದ್ದೀರಾ. ಮಾಜಿ ಸಂಸದೆ ರಮ್ಯಾಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಬೆಲೆ ಇಲ್ಲವಾಗಿ ಹೋಯ್ತಾ? ಎಲೆಕ್ಷನ್ ಟೈಮ್ ಅಲ್ಲಿ ಪರಮೇಶ್ವರ್, ಡಿಕೆಶಿ, ಸಿದ್ದರಾಮಯ್ಯಗೆ ಬೇಡಾಗಿ ಹೋದ್ರ ರಮ್ಯಾ? ರಾಜ್ಯಕ್ಕೆ ಬರಬೇಡ, ನೀನು ಬರಬೇಡ ಅಂತ ಹೇಳ್ತಿದ್ದಾರಂತೆ ಕೈ ಮುಖಂಡರು. ಇದರ ಬಗ್ಗೆ ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿದೆ. ರಮ್ಯಾ ದೂರ ಆಗಿದ್ಯಾಕೆ ಅನ್ನುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮಾಜಿ ಸಂಸದೆ ಕಾಂಗ್ರೆಸ್ ಪರ ಯಾಕೆ ರಮ್ಯಾ ಪ್ರಚಾರ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಈಗ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಮ್ಯಾ ರಾಜ್ಯಕ್ಕೆ ಬರೋದಕ್ಕೆ ರಾಜ್ಯದ ಕೈ ನಾಯಕರೇ ಹಾಗಾದ್ರೆ ಅಡ್ಡಗಾಲ್ ಆದ್ರ? ರಮ್ಯಾ ಬಂದ್ರೆ ಎಲ್ಲಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ತಾರೋ ಅನ್ನುವಂತಹ ಭಯನೇ ರಮ್ಯಾ ಅವರು ಕಾಂಗ್ರೆಸ್ ಪರ ಪ್ರಚಾರ ಮಾಡೋದು ಬೇಡ ಅನ್ನೋದಕ್ಕೆ ಕಾರಣ ಅಂತೆ. ರಮ್ಯಾ ಆಗಮನದಿಂದ ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಅಂತ ಹೇಳ್ತಾರಂತೆ ಕೈ ನಾಯಕರು. ರಮ್ಯಾ ಬರೋದು ಬೇಡ ಅಂತ ಹೇಳ್ತಿದ್ದಾರಂತೆ ಪರಮೇಶ್ವರ್, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರು. ಪ್ರಚಾರಕ್ಕೆ ಬನ್ನಿ ಅಂತ ಯಾವೊಬ್ಬ ಕಾಂಗ್ರೆಸ್ ಮುಖಂಡರು ಕೂಡ ರಮ್ಯಾನ ಇಲ್ಲಿವರೆಗೂ ಕೂಡ ಆಹ್ವಾನಿಸಿಲ್ಲ ಅಂತೆ. ಹಾಗಾಗಿ ರಮ್ಯಾ ಬಂದ್ರೆ ಲಾಭ ಆಗೋದ್ ಬಿಡಿ, ನಷ್ಟನೇ ಜಾಸ್ತಿ ಅನ್ನೋದು ಕಾಂಗ್ರೆಸ್ ಮುಖಂಡರ ಉವಾಚ. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಹಳಕಟ್ಟಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಒಂದ್ ಕಡೆ ರಮ್ಯಾ ಎಲ್ಲೂ ಕೂಡ ಕಾಣಿಸಿಕೊಳ್ತಾ ಇಲ್ಲ. ಕೆಲವು ದಿನಗಳ ಕಾಲ ಸೋಷಿಯಲ್ ಮೀಡಿಯಾದಲ್ಲಿ ಟ್ವೀಟ್ ಮಾಡುವಂತದ್ದು ಕಾಣಿಸ್ತಾ ಇತ್ತು. ಒಂದೆರಡು ಸಲ ಇಲ್ಲಿಗೆ ಬಂದು ಹೋದ್ರು, ಆದ್ರೆ ಆ ನಂತರ ಇಲ್ಲಿಯವರೆಗೂ ಕೂಡ ಪ್ರಚಾರದ ಸಂದರ್ಭಗಳಲ್ಲಿ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಅಂದ್ರೆ ಲಾಭದಿಂದ ನಷ್ಟನೇ ಜಾಸ್ತಿ ಅಂತ ಕಾಂಗ್ರೆಸ್ಗೆ ಮನವರಿಕೆ ಆಗಿದೆಯಾ? ಅವರೇ ದೂರ ಇಟ್ಟಿದ್ದಾರೆ ರಮ್ಯಾನ ಪ್ರಚಾರದಿಂದ, ಹೇಗೆ? ಒಂದು ಕಡೆ ಏನು ಮಾಜಿ ಸಂಸದೆ ರಮ್ಯಾ ಹೈಕಮಾಂಡ್ ಮಟ್ಟದಲ್ಲಿ ಸಾಕಷ್ಟು ಪ್ರಭಾವವನ್ನು ಹೊಂದಿದ್ದಾರೆ. ಅಷ್ಟೇ ಅಲ್ಲ, ಜೊತೆಗೆ ಒಂದು ಚುನಾವಣಾ ಸಂದರ್ಭದಲ್ಲಿ ಸ್ಟಾರ್ ಪ್ರಚಾರಕರ ಪಟ್ಟಿಯನ್ನೇನು ಕೆಪಿಸಿ ತಯಾರು ಮಾಡಿತ್ತು, ಆ ಪಟ್ಟಿಯಲ್ಲಿ ಕೂಡ ಒಂದು ರಮ್ಯಾರಿಗೆ ಅಗ್ರ ಸ್ಥಾನವನ್ನು ಕೂಡ ನೀಡಲಾಗಿದೆ. ಆದ್ರೆ ಇದುವರೆಗೂ ಕೂಡ ರಮ್ಯಾ ಅವರು ರಾಜ್ಯದ ಸುಳಿದೇ ಇರೋದು ಒಂದು ಆಶ್ಚರ್ಯಕರವಾಗಿರ್ತಕ್ಕಂಥ ಬೆಳವಣಿಗೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಅವರು ಚಿತ್ರನಟಿಯೂ ಕೂಡ ಹೌದು. ಅವರು ಬಂದ್ರೆ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಪಕ್ಷದ ಅಭ್ಯರ್ಥಿಗಳಿಗೆ ಲಾಭ ಆಗತ್ತೆ ಅಂತಕ್ಕಂಥದ್ದು ಒಂದು ಕೆಲವೊಂದಿಷ್ಟು ಕಾಂಗ್ರೆಸ್ ಮುಖಂಡರ ವಾದ ಆಗಿದ್ರೆ, ಮುಖ್ಯಮಂತ್ರಿ ಮತ್ತು ಸಿದ್ದರಾಮಯ್ಯ ಮತ್ತು ಕೆಪಿಸಿ ಅಧ್ಯಕ್ಷ ಪರಮೇಶ್ವರ್ ಹಾಗೂ ಪ್ರಚಾರ ಸಮಿತಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಏನಿದ್ದಾರೆ, ಇವರ ಅಭಿಪ್ರಾಯನೇ ಬೇರೆ ಆಗಿದೆ ಅಂತ ಹೇಳ್ಬೋದು. ಅಂದ್ರೆ ಇವರ ಅಭಿಪ್ರಾಯ ಪ್ರಕಾರ ರಮ್ಯಾ ಅವರು ರಾಜ್ಯಕ್ಕೆ ಪ್ರಚಾರಕ್ಕೆ ಬರೋದು ಬೇಡ. ಒಂದ್ ವೇಳೆ ಅವರು ಪ್ರಚಾರಕ್ಕೆ ಬಂದ್ರೆ ಪಕ್ಷಕ್ಕೆ ಮತ್ತು ಪಕ್ಷದ ಅಭ್ಯರ್ಥಿಗಳಿಗೆ ಲಾಭ ಆಗೋದಕ್ಕಿಂತ ಜಾಸ್ತಿ ನಷ್ಟನ ಆಗುತ್ತೆ. ಎಲ್ಲಿ ಅವರು ಎಡವಟ್ಟಾಗಿರ್ತಕ್ಕಂಥ ಹೇಳಿಕೆಗಳನ್ನು ನೀಡೋದ್ರ ಮೂಲಕ ಎಲ್ಲಿ ಪಕ್ಷಕ್ಕೆ ಮುಜುಗರ ಉಂಟು ಮಾಡ್ತಾರೋ, ಆ ಒಂದು ಮುಜುಗರ ಪಕ್ಷದ ಅಭ್ಯರ್ಥಿಗಳ ಮೇಲೆ ಪಕ್ಷಕ್ಕೆ ಒಂದು ಹಿನ್ನಡೆ ಆಗುತ್ತೆ ಅಂತಕ್ಕಂಥ ಒಂದು ಭೀತಿ ರಾಜ್ಯ ಕಾಂಗ್ರೆಸ್ ನಾಯಕರಲ್ಲಿದೆ. ಹೀಗಾಗಿನೇ ರಮ್ಯಾ ಅವರಿಗೆ ಇದುವರೆಗೂ ಕೂಡ ಅವರು ಪ್ರಚಾರಕ್ಕೆ ಕೂಡ ಆಹ್ವಾನ ನೀಡಿಲ್ಲ ಅಂತಕ್ಕಂಥ ಒಂದು ಬೇಸರ ಕೂಡ ರಮ್ಯಾ ಅವರಲ್ಲಿ ಮನೆ ಮಾಡಿದೆ. ಹೀಗಾಗಿ ದೆಹಲಿಯಲ್ಲೇ ಬಿಟ್ಟಿರ್ತಕ್ಕಂತಹ ರಮ್ಯಾ ಅವರು ರಾಜ್ಯದ ಕಡೆ ಬರಲು ಕೂಡ ಅವರು ಮನಸ್ಸು ಮಾಡ್ತಾ ಇಲ್ಲ. ಒಂದ್ ವೇಳೆ ಕರೆದ್ರೇನೋ ಮನಸ್ಸು ಮಾಡಬಹುದೇನೋ ಅಂತಕ್ಕಂಥ ಒಂದು ಮಾತುಗಳು ಕೂಡ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಆದ್ರೆ ಇಲ್ಲಿವರೆಗೂ ಕೂಡ ಈ ಸದ್ಯದ ಮಾಹಿತಿ ಪ್ರಕಾರದವರೆಗೂ ಕೂಡ ರಮ್ಯಾ ಅವರನ್ನ ರಾಜ್ಯ ಪ್ರಚಾರಕ್ಕೆ, ಚುನಾವಣಾ ಪ್ರಚಾರಕ್ಕೆ ಕರೆಸೋದು ಬೇಡ ಅಂತಕ್ಕಂಥ ಒಂದು ನಿಲುವನ್ನ ರಾಜ್ಯದ ಪ್ರಮುಖ ಮೂವರು ಕಾಂಗ್ರೆಸ್ ಮುಖಂಡರು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ರಮ್ಯಾ ಅವರು ಪ್ರಚಾರಕ್ಕೆ ಬರ್ತಾರಾ ಅಥವಾ ಇಲ್ವಾ, ಅಥವಾ ಇವರು ಪ್ರಚಾರಕ್ಕೆ ಅವರಿಗೆ ಆಹ್ವಾನ ಕೊಡ್ತಾರಾ ಅಥವಾ ಇಲ್ವಾ ಅಂತಕ್ಕಂಥದ್ದು ಇನ್ನೂ ಕೂಡ ಬಹಳ ನಿಗೂಢವಾಗಿದೆ ಅಂತ ಹೇಳ್ಬೋದು. ಆದ್ರೆ ಅವರು ಬರೋದಕ್ಕಿಂತ ಇಲ್ಲಿ ಲಾಭಕ್ಕಿಂತ ನಷ್ಟನೇ ಜಾಸ್ತಿ ಆಗುತ್ತೆ. ಹೀಗಾಗಿ ಅವರು ಬರೋದು ಬೇಡ ಅಂತಕ್ಕಂಥ ಒಂದು ಅಭಿಪ್ರಾಯನ ಈ ಪ್ರಮುಖ ಮುಖಂಡರು ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ರಮ್ಯಾ ಪ್ರಚಾರಕ್ಕೆ ಬರೋದು ಬಹಳ ಕಷ್ಟ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಅವರು ಪ್ರಚಾರಕ್ಕೆ ಬರದೇ ಇದ್ರೆ ಅವ್ರನ್ನ ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿ ಯಾಕೆ ಸೇರಿಸಿದ್ರು ಅಂತಕ್ಕಂಥ ಪ್ರಶ್ನೆ ಕೂಡ ಈಗ ಕಾಂಗ್ರೆಸ್ ಕರ್ತವ್ಯ ಕಾಡ್ತಾ ಇದೆ. ಓಕೆ, ಥ್ಯಾಂಕ್ ಯು ಹಳಕಟ್ಟಿ ಡೀಟೇಲ್ಸ್ಗೆ. ಕಾಂಗ್ರೆಸ್ ಪಕ್ಷದ ವಿರುದ್ಧ ಬಂಡಾಯ ಅಭ್ಯರ್ಥಿಗಳಿಗೆ ಕೈಯಿಂದ ಖಡಕ್ ಎಚ್ಚರಿಕೆ ಹೋಗಿದೆ. ನಾಮಪತ್ರ ವಾಪಸ್ ಪಡೆಯೋದರಿಗೆ ಅಮಾನತು ಮಾಡುವ ಎಚ್ಚರಿಕೆ ಈಗ ಸಿಕ್ಕಿರೋದು. ಕಣದಿಂದ ಹಿಂದೆ ಸರಿಯೋದಾಗಿ ಹೇಳಿಕೆಯನ್ನ ಕೊಡಿ, ಇಲ್ಲ ಅಂದ್ರೆ ಉಚ್ಚಾಟನೆ ಮಾಡ್ತೀವಿ ಅಂತ ಹೇಳಿ ಕೆಪಿಸಿಸಿಯಿಂದ ಕಾಂಗ್ರೆಸ್ನ 26 ಬಂಡಾಯ ಅಭ್ಯರ್ಥಿಗಳಿಗೆ ಖಡಕ್ ಸೂಚನೆ ಹೋಗಿದೆ. ಕಾಂಗ್ರೆಸ್
ಪಕ್ಷದ ವಿರುದ್ಧ ಬಂಡಾಯ ಅಭ್ಯರ್ಥಿಗಳಿಗೆ ಈಗ ಕೈ ನಾಯಕರು ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಾಮಪತ್ರ ವಾಪಸ್ ಪಡೀರಿ, ಇಲ್ಲ ಅಮಾನತ್ ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಕಣದಿಂದ ಹಿಂದೆ ಸರಿಯೋದಾಗಿ ಹೇಳಿಕೆ ನೀಡಬೇಕಾಗುತ್ತೆ ನೀವು ಇಲ್ಲ ಅಂದ್ರೆ ನಾವು ಉಚ್ಚಾಟನೆಯನ್ನೇ ಮಾಡಬೇಕಾಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ಈಗ ಬಂಡಾಯ ಅಭ್ಯರ್ಥಿಗಳಿಗೆ ಕೈ ಮುಖಂಡರು ನೀಡಿದ್ದಾರೆ. ಕೆಪಿಸಿಸಿಯಿಂದ ಕಾಂಗ್ರೆಸ್ನ 26 ಬಂಡಾಯ ಅಭ್ಯರ್ಥಿಗಳಿಗೆ ಖಡಕ್ ಸೂಚನೆಯನ್ನ ಕೊಡುವುದರ ಮೂಲಕ ಈಗ ಅಮಾನತು ಮಾಡುವ ಉಚ್ಚಾಟನೆ ಮಾಡುವಂತಹ ಒಂದು ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ 26 ಬಂಡಾಯ ಅಭ್ಯರ್ಥಿಗಳು ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಕಾದು ನೋಡಬೇಕು. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ರಿಪೋರ್ಟರ್ ಶ್ರೀನಿವಾಸ್ ಹಳಕಟ್ಟಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಒಂದ್ ಕಡೆ ಈಗ 26 ಬಂಡಾಯ ಅಭ್ಯರ್ಥಿಗಳು ನಾಮಪತ್ರ ವಾಪಸ್ ಪಡೆಯುವಂತಹ ಯೋಚನೆ ಮಾಡ್ತಾ ಇಲ್ಲ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆ ಕೊಡುವುದರ ಮೂಲಕ ಆದ್ರೂ ನಾಮಪತ್ರ ವಾಪಸ್ ಪಡೆಯುವಂತಹ ಸೂಚನೆಗಳು ಕಂಡು ಬರ್ತಾ ಇದೆಯಾ? ಯಾವ ರೀತಿಯಾಗಿ ಖಡಕ್ ಎಚ್ಚರಿಕೆಯನ್ನು ನೀಡಲಾಗಿದೆ ಅವರಿಗೆ? ನವಿತಾ, ಏನು ಒಂದು ಕೆಪಿಸಿಸಿ ಬಂಡಾಯ ಅಭ್ಯರ್ಥಿಗಳಾಗಿ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಅಭ್ಯರ್ಥಿಗಳ ವಿರುದ್ಧನೇ ತೊಡೆತಟ್ಟಿರ್ತಕ್ಕಂತಹ 26 ಅಭ್ಯರ್ಥಿಗಳಿಗೆ ಒಂದು ಕೆಪಿಸಿಸಿ ಒಂದು ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿದೆ. ಏನು 26 ಜನ ಬಂಡಾಯ ಅಭ್ಯರ್ಥಿಗಳು ಒಂದು ಕಣದಲ್ಲಿದ್ದಾರೆ, ಇವರು ಒಂದು ಈ ಹಿಂದೆ ನಾವು ಕಣದಲ್ಲಿ ಇರೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಒಂದು ಕೆಪಿಸಿಸಿ ಮುಂದೆ ಹೇಳಿದ್ರು. ಜೊತೆಗೆ ಸಾಕಷ್ಟು ಹುದ್ದೆಗಳನ್ನು ಕೂಡ ಇವರು ಕಾಂಗ್ರೆಸ್ ಅಲ್ಲಿ ಹೊಂದಿದ್ದಾರೆ. ಈಗ ಅಂತಿಮವಾಗಿ ಅವರಿಗೆ ಒಂದು ಕಣದಿಂದ ಹಿಂದೆ ಸರಿಯುವಂತೆ ಕೆಪಿಸಿಸಿ ಈ ಹಿಂದೆ ಒಂದು ಎಚ್ಚರಿಕೆ ಮತ್ತು ಸೂಚನೆಯನ್ನು ಕೂಡ ಕೊಟ್ಟಿತ್ತು. ಈ ಒಂದು ಎಚ್ಚರಿಕೆ ಮತ್ತು ಸೂಚನೆಯನ್ನು ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳದೇನೆ ಈ 26 ಏನು ಬಂಡಾಯ ಅಭ್ಯರ್ಥಿಗಳಿದ್ದಾರೆ ನಾಮಪತ್ರವನ್ನು ಕೂಡ ವಾಪಸ್ ಪಡೆದಿಲ್ಲ ಮತ್ತು ಕಣದಲ್ಲಿದ್ದಾರೆ. ಅಷ್ಟೇ ಅಲ್ಲ, ಒಂದು ಪಕ್ಷದ ಅಭ್ಯರ್ಥಿಯ ವಿರುದ್ಧವಾಗಿನೇ ಇವರು ಒಂದು ಪ್ರಚಾರ ಮಾಡ್ತಾ ಇರೋದು ನಿಜಕ್ಕೂ ಕೂಡ ಕೆಪಿಸಿ ಅಧ್ಯಕ್ಷ ಪರಮೇಶ್ವರ್ ಒಂದು ಗಟ್ಟಿದೆ ಅಂತ ಹೇಳ್ಬೋದು. ಅಂತಿಮವಾಗಿ ಇದಕ್ಕೆ 26 ಜನ ಕೂಡ ಒಂದು ಸೂಚನೆ ಕೊಟ್ಟಿದ್ದಾರೆ. ನೀವು ಬಂಡಾಯ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿದಿರಿ, ಕಣದಲ್ಲಿ ಇದ್ರೂ ಪರವಾಗಿಲ್ಲ, ಆದ್ರೆ ಪಕ್ಷದ ಅಭ್ಯರ್ಥಿ ವಿರುದ್ಧವಾಗಿ ತಾವೆಲ್ಲೂ ಪ್ರಚಾರ ಮಾಡೋ ಹಾಗಿಲ್ಲ. ಒಂದ್ ವೇಳೆ ಮಾಡಿದ್ರೆ ನಿಮ್ಮನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತೀವಿ ಅಂತಕ್ಕಂಥ ಒಂದು ಎಚ್ಚರಿಕೆ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ನಾವು ಉದಾಹರಣೆ ನೋಡೋದಾದ್ರೆ ಜಿಗಳೂರಿನಲ್ಲಿ ಏನು ಪುಷ್ಪಾಗೆ ಒಂದು ಟಿಕೆಟ್ ಸಿಕ್ಕಿತ್ತು, ಅಂತಿಮವಾಗಿ ಅವರಿಗೆ ಬಿ ಫಾರ್ಮ್ ಸಿಗ್ಲಿಲ್ಲ. ಹೀಗಾಗಿ ಹಾಲಿ ಶಾಸಕ ಒಂದು ರಾಜೇಶ್ ಅವರಿಗೆ ಅಲ್ಲಿ ಬಿ ಫಾರ್ಮ್ ಅನ್ನು ನೀಡಲಾಗಿತ್ತು. ಹೀಗಾಗಿ ಇದಕ್ಕೆ ಅಸಮಾಧಾನಗೊಂಡಿರ್ತಕ್ಕಂಥ ಪುಷ್ಪ ಅವರು ಇದೀಗ ಒಂದು ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಅಷ್ಟೇ ಅಲ್ಲ, ಸಿರುಗುಪ್ಪ ಆಗಿರ್ಬೋದು ಸೇರಿದಂತೆ, ತರೀಕೆರೆ ಆಗಿರ್ಬೋದು ಸೇರಿದಂತೆ ಸುಮಾರು 26 ಕ್ಷೇತ್ರಗಳಲ್ಲಿ ಒಂದು ಬಂಡಾಯ ಅಭ್ಯರ್ಥಿಗಳು ಕಾಂಗ್ರೆಸ್ಗೆ ದೊಡ್ಡ ತಲೆನೋವನ್ನು ಉಂಟು ಮಾಡಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ವಿರುದ್ಧವಾಗಿ ತಾವೇನಾದ್ರು ಪ್ರಚಾರ ಮಾಡಿದ್ರೆ ತಮ್ಮನ್ನ ಪಕ್ಷದಿಂದ ಅಮಾನತ್ ಮಾಡ್ತೀವಿ, ಕೂಡಲೇ ತಾವು ವಾಪಸ್ ಬರೀಬೇಕು ಅಥವಾ ಮೌನಕ್ಕೆ ಶರಣಾಗತರಾಗಬೇಕು ಅಂತಕ್ಕಂಥ ಸೂಚನೆಯನ್ನ ಕೆಪಿಸಿ ಅಧ್ಯಕ್ಷರು ರವಾನೆ ಮಾಡಿದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಡೀಟೇಲ್ಸ್ಗೆ. ಮೋದಿ ನಮ್ಗೆ 2+1 1+1 ಅಂತಾರೆ. ಅವರು 2 ಕಡೆ ನಿಂತಿರ್ಲಿಲ್ವಾ? ಕಾರಜೋಳ ಮಗ, ಉದಾಸಿ ಮಗ, ಜೊಲ್ಲೆ ಗಂಡ, ಕತ್ತಿ ತಮ್ಮಗೆ ಟಿಕೆಟ್ ಯಾಕೆ ಕೊಟ್ರು ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು. ಮೋದಿ ನಮ್ಗೆ 2+1 1+1 ಅವರೇ ಅಂತ ಹೇಳ್ತಾರೆ, ಆದ್ರೆ ಅವರೇ 2 ಕಡೆ ನಿಂತಿರ್ಲಿಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ನೇರವಾಗಿ ಕೇಳಿದ್ದಾರೆ ಸಿದ್ದರಾಮಯ್ಯ ಅವರು. ಕಾರಜೋಳ ಮಗ, ಉದಾಸಿ ಮಗ, ಜೊಲ್ಲೆ ಗಂಡ, ಕತ್ತಿ ತಮ್ಮಗೆ ಟಿಕೆಟ್ ಹಾಗಾದ್ರೆ ಯಾವ ಕಾರಣಕ್ಕಾಗಿ ಕೊಟ್ರು? ಯಡಿಯೂರಪ್ಪ ಮಗ ರಾಘವೇಂದ್ರ, ಕಾರಜೋಳ ಮಗ ಚುನಾವಣೆಗೆ ಸ್ಪರ್ಧಿಸಿಲ್ವಾ? ಚಾಮುಂಡೇಶ್ವರಿ ಎಷ್ಟೇ ಅವಳ ಒಪ್ಪಂದ ಮಾಡಿದ್ರು ಗೆಲ್ಲೋದು ನಾನೇ ಅನ್ನುವಂತಹ ಮಾತನ್ನ ಕೂಡ ಹುಬ್ಳಿಯಲ್ಲಿ ಕಾಂಗ್ರೆಸ್ ಪ್ರಚಾರದ ವೇಳೆ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಯಡಿಯೂರಪ್ಪ ಅವರಿಗೆ ಮಿನಿಮಮ್ ಕಾನೂನು ಜ್ಞಾನ ಕೂಡ ಇಲ್ಲ. ಯಡಿಯೂರಪ್ಪ ಅಧಿಕಾರಕ್ಕೆ ಬರಲ್ಲ, ಮುಖ್ಯಮಂತ್ರಿ ಆಗಲ್ಲ, ಯಡಿಯೂರಪ್ಪ ಮತ್ತೆ ಜೈಲಿಗೆ ಹೋಗ್ತೇನೆ ಅಂತ ಹೆದರಿಕೆ ಶುರುವಾಗಿದೆ. ಯಡಿಯೂರಪ್ಪ ಸೇರಿದಂತೆ 7 ಜನರ ವಿರುದ್ಧ ಆರೋಪ ಸಾಬೀತಾಗಲಿದೆ ಅಂತ ಹೇಳಿ ಹುಬ್ಳಿಯಲ್ಲಿ ಕಾಂಗ್ರೆಸ್ ಪ್ರಚಾರದ ವೇಳೆ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವ್ರ ಮಗನಿಗೆ ಯಾಕೆ ಟಿಕೆಟ್ ತಪ್ಪೋಯ್ತು ಅಂತ ಸ್ವಲ್ಪ ಹೇಳ್ಬೇಕು ಜನಗಳಿಗೆ. ಯಾರು ತಪ್ಪಿಸಿದ್ರು? ಸಂತೋಷ್, ಅನಂತ್ ಕುಮಾರ್, ಜಗದೀಶ್ ಶೆಟ್ಟರ್, ಈಶ್ವರಪ್ಪ ಇವರೆಲ್ಲ ಒಟ್ಟಾಗಿದ್ದಾರ? ಪಾಪ ಈಗ ಒಂದು ರೀತಿಯ ಕಾರ್ನರ್ ಮಾಡಿಬಿಟ್ಟಿದ್ದಾರೆ ಯಡಿಯೂರಪ್ಪನಿಗೆ. ಅವ್ರ ಮಗನಿಗೆ ಯಾಕೆ ಟಿಕೆಟ್ ಕೊಡ್ಲಿಲ್ಲ? ಅವ್ರ ಮಗ 1 ತಿಂಗಳು ಕ್ಯಾಂಪೇನ್ ಮಾಡಿದ ನಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲಿ, ವರ್ಣ ಕಾನ್ಸ್ಟಿಟ್ಯೂನ್ಸಿನಲ್ಲಿ. 1 ತಿಂಗಳು ಮನೆ ಮಾಡ್ಕೊಂಡು, ವರ್ಣದಲ್ಲಿ ಒಂದು ಮನೆ ಬಾಡಿಗೆಗೆ ತಕೊಂಡು ಅಲ್ಲೇ ಇದ್ಕೊಂಡು ಕ್ಯಾಂಪೇನ್ ಮಾಡಿ ಅವ್ರ ಅಪ್ಪ ಹೇಳಿ ಹೈಕಮಾಂಡ್ ಹೇಳಿ ಮಾಡಿದ್ದೀನಿ ಅಂತ ಮಾಡ್ತಾ ಇದ್ದ. ಯಾಕೆ ಇಸ್ ಸನ್ ವಾಸ್ ಡಿನೈಡ್ ಟಿಕೆಟ್? ಯಡಿಯೂರಪ್ಪ ಬಹಳ
ಎಲ್ಲರೂ ಒಟ್ಟಾಗಿದ್ದಿದ್ರೆ ಯಾಕೆ ಯಡಿಯೂರಪ್ಪನ ಮಗನಿಗೆ ಟಿಕೆಟ್ ತಪ್ಪಿತ್ತು? ಶೋಭಾ ಕರಂದ್ಲಾಜೆಗೆ ಯಾಕೆ ಟಿಕೆಟ್ ಕೊಡ್ಸಕ್ಕಾಗದೆ ಹೋಯ್ತು? ಇವನ್ ರಾಮುಲು ವಾಸ್ ಗಿವನ್ ಟಿಕೆಟ್ ಸಿಟ್ಟಿಂಗ್ MP, ಶೋಭಾ ಕರಂದ್ಲಾಜೆ ಯಾಕೆ ಕೊಡಿಸಲಿಲ್ಲ? ಭದ್ರತೆ ದೃಷ್ಟಿಯಿಂದ ಪ್ರಧಾನಿ ಮೋದಿ ಕೃಷ್ಣ ಮಠಕ್ಕೆ ಹೋಗಿಲ್ಲ, ರಕ್ಷಣಾ ಸಿಬ್ಬಂದಿಯ ಅನುಮತಿ ಸಿಗದ ಹಿನ್ನೆಲೆಯಲ್ಲಿ ಭೇಟಿ ಕೊಟ್ಟಿಲ್ಲ ಅಂತ ಹೇಳಿ ಕೃಷ್ಣ ಮಠಕ್ಕೆ ಭೇಟಿ ಕೊಡದ ಬೇಸರ ಕೂಡ ಮೋದಿಗಿತ್ತು ಅಂತ ಹೇಳಿ ಸಂಸದೆ ಶೋಭಾ ಕರಂದ್ಲಾಜೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲ, ಮುಖ್ಯವಾಗಿ ನಾವೆಲ್ಲರೂ ಕೂಡ ಪ್ರಧಾನಿಯವರಿಗೆ ವಿನಂತಿಯನ್ನ ಮಾಡಿದ್ವಿ ಉಡುಪಿಗೆ ಮಠಕ್ಕೆ ಬರಲೇಬೇಕು ಅಂತ ಹೇಳಿ. ಆದರೆ ಅವರಿಗಿರುವಂಥ ಇವತ್ತಿನ ಥ್ರೆಟ್ಟಿನ ಕಾರಣಕ್ಕಾಗಿ SBG ಅವರು ಕೃಷ್ಣ ಮಠಕ್ಕೆ ಹೋಗಿ ನೋಡಿ ಬಂದ ನಂತರ ರಕ್ಷಣೆಯ ಕಾರಣಕ್ಕಾಗಿ ಮೋದಿಯವರ ಸುರಕ್ಷತೆಯ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೆ ನಾವು ಉಡುಪಿ ಮಠದ ಆ ಪರಿಸರಕ್ಕೆ ಹೋಗೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಅನ್ನುವಂಥದ್ದನ್ನು SPG ಅವರು ಹೇಳಿರುವಂಥದ್ದು, ಅವರ ರಕ್ಷಣೆಯ ಸಿಬ್ಬಂದಿ ಹೇಳಿರುವಂಥದ್ದು. ಮೋದಿಯವರು ಬಹಳ ನೊಂದ್ಕೊಂಡ್ರು, ಬೇಜಾರು ಮಾಡಿಕೊಂಡ್ರು. ಇಲ್ಲೇ ಹತ್ತಿರಕ್ಕೆ ಬಂದಾಗ ನಾನು ಹಲವಾರು ಸಾರಿ ಕೃಷ್ಣ ಮಠಕ್ಕೆ ಭೇಟಿ ಕೊಟ್ಟಿದ್ದೀನಿ. ಹಾಗೇನೆ ಹೋಗಿ ಬರುವಂಥ ಒಂದು ಬಾಂಧವ್ಯ ಪೇಜಾವರ ಶ್ರೀಗಳ ಜೊತೆ ಮತ್ತು ಅಷ್ಟಮಠದ ಜೊತೆಗೆ ನನಗೆ ಇತ್ತು.